ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ರೆಸಿಪಿ ಆಫ್ ಕೊಂಕಣ್ ಶೆಫ್. ಹೊರಗಡೆ ತುಂಬಾ ಜೋರಾಗಿ ಮಳೆ ಬರ್ತಾ ಇದೆ, ಜೊತೆಗೆ ಚಳಿ ಸಹ ಆಗ್ತಾ ಇದೆ. ಇಂಥ ಮಳೆ ಹಾಗೂ ಚಳಿನಲ್ಲಿ ಹುಬ್ಳಿ ಧಾರವಾಡದ ಫೇಮಸ್ ಗಿರ್ಮಿಟ್ ಜೊತೆಗೇ ಒಂದು ಗ್ಲಾಸ್ ಚಹಾ ಇದ್ದರೆ ಏನು ಸೂಪರಾಗಿ ಸಖತ್ ಮಜಾ ಕೊಡುತ್ತಲ್ವ. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹುಬ್ಳಿ ಧಾರವಾಡದ ಫೇಮಸ್ ರೆಸಿಪಿ ಗಿರ್ಮಿಟ್ಟನ್ನು ಮನೆಯಲ್ಲೇ ತುಂಬ ಈಸಿಯಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಆಗುವಂಥ ರೆಸಿಪಿ, ಹಾಗೆಯೇ ತುಂಬಾ ಬೇಗ ಆಗುವಂಥ ರೆಸಿಪಿ. ಹಾಗಿದ್ರೆ ಗಿರ್ಮಿಟ್ಟನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಗಿರ್ಮಿಟ್ ಮಾಡೋದಕ್ಕೆ ನಾನು ಮೊದಲಿಗೆ 4 ಚಮಚದಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. 4 ಟೇಬಲ್ ಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಾದ ಕೂಡಲೇ ನಾನು ಇದಕ್ಕೆ ಒಂದು 10ರಿಂದ 15ರಷ್ಟು ಕರಿಬೇವನ್ನು ಸಹ ಸೇರಿಸ್ತಾ ಇದ್ದೀನಿ. ಕರಿಬೇವು ಚೆನ್ನಾಗಿ ಸಿಡಿದ ಕೂಡಲೇ ಇದಕ್ಕೆ ಒಂದು 3 ಮೀಡಿಯಮ್ ಸೈಜ್ದು ಈರುಳ್ಳಿನ ಸಣ್ಣಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ನೀವು ಎಷ್ಟು ಸಣ್ಣಗೆ ಈರುಳ್ಳಿನ ಕಟ್ ಮಾಡ್ಕೋತೀರೋ ನಿಮ್ಮ ಗಿರ್ಮಿಟ್ ಮಸಾಲ ಅಷ್ಟು ಬೇಗ ರೆಡಿ ಆಗುತ್ತೆ. ಈರುಳ್ಳಿನ ಆದಷ್ಟು ಸಣ್ಣಗೆ ಕಟ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಈಗ ಈರುಳ್ಳಿ ಹಾಕಿ ಆದಮೇಲೆ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನಾನು ಸ್ಟೋವ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟಿದ್ದೀನಿ. ಹೈ ಫ್ಲೇಮ್ನಲ್ಲಿ ಇಟ್ಟರೆ ಏನಾಗುತ್ತೆ, ಹೊರಗಿಂದ ಲೇಯರ್ ಬೇಗ ಬ್ರೌನ್ ಆಗಿಬಿಡುತ್ತೆ, ಹಾಗೆಯೇ ಒಳಗಿಂದ ಈರುಳ್ಳಿ ನೀಟಾಗಿ ಬೇಯೋದಿಲ್ಲ. ಈಗ ಈರುಳ್ಳಿ ಸುಮಾರಷ್ಟು ಬೆಂದಿದೆ. ಇದಕ್ಕೆ ನಾನು ಇವಾಗ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಉಪ್ಪನ್ನು ಹಾಕೋದ್ರಿಂದ ನಮ್ಮ ಕುಕ್ಕಿಂಗ್ ಏನಿದೆ ಇನ್ನೂ ಸ್ವಲ್ಪ ಸ್ಪೀಡಾಗುತ್ತೆ. ಈರುಳ್ಳಿಯಲ್ಲಿರೋ ಎಕ್ಸೆಸ್ ವಾಟರ್ ಕಂಟೆಂಟ್ ಏನಿದೆ ಅದು ಬೇಗ ಇವಾಪರೇಟ್ ಆಗುತ್ತೆ. ಉಪ್ಪನ್ನು ಸ್ವಲ್ಪ ಜಾಸ್ತಿ ಹಾಕಬೇಕು, ಯಾಕಂದರೆ ಗಿರ್ಮಿಟ್ ಮಸಾಲ ಮಾಡ್ತಾ ಇರೋದ್ರಿಂದ ಉಪ್ಪನ್ನು ಸ್ವಲ್ಪ ಜಾಸ್ತಿ ಹಾಕಬೇಕು. ಮಸಾಲ ಅದು ಸ್ಪ್ರೆಡ್ ಆಗೋದ್ರಿಂದ ಉಪ್ಪಿನ ಅಂಶ ನಾವು ಚಿರುಮುರಿನ ಏನು ಹಾಕ್ತೀವಿ ಅದು ಹಾಕಿದ ಮೇಲೆ ಕರೆಕ್ಟ್ ಆಗುತ್ತೆ. ಉಪ್ಪನ್ನು ಹಾಕಿಬಿಟ್ಟು ಇದನ್ನು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿದ ಕೂಡಲೇ ನಾನು ಇದಕ್ಕೆ 3ರಿಂದ 4ರಷ್ಟು ಹಸಿಮೆಣಸಿನ್ಕಾಯನ್ನು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಸೇರಿಸ್ತಾ ಇದ್ದೀನಿ. ನಿಮಗೆ ಎಷ್ಟು ಖಾರ ಬೇಕೋ ಆ ಅಂದಾಜಿನಲ್ಲಿ ನೀವು ಹಸಿಮೆಣಸಿನ್ಕಾಯನ್ನು ಜಾಸ್ತಿ ಅಥವಾ ಕಡಿಮೆ ಮಾಡ್ಬೋದು. ನೀವು ನೋಡ್ಬೋದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ನಾನು ಮೀಡಿಯಮ್ ಫ್ಲೇಮ್ನಲ್ಲೇ ಇದನ್ನು ಕುಕ್ ಮಾಡ್ತಾ ಇದ್ದೀನಿ. ಇಷ್ಟು ಫ್ರೈ ಆದ ಕೂಡಲೇ ನಾನು ಇದಕ್ಕೆ ಒಂದು 2 ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ. ಅರಿಶಿನ ಪುಡಿ ಸೇರಿಸಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಯಾಕಂದರೆ ಅರಿಶಿನ ಪುಡಿದು ರಾನೆಸ್ ಏನಿರುತ್ತೆ ಅದು ನೀಟಾಗಿ ಆಯಿಲ್ ಜೊತೆ ಫ್ರೈ ಆದರೆ ಅದ್ರ ಫ್ಲೇವರ್ ಚೆನ್ನಾಗಿ ಹೊರಗೆ ಬರುತ್ತೆ. ಈಗ ನೀವು ನೋಡ್ತಾ ಇರ್ಬೋದು ಅರಿಶಿನ ಪುಡಿ ಹಾಗೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಈ ಸ್ಟೇಜ್ನಲ್ಲಿ ನಾನು ಇದಕ್ಕೆ 150 ml ಅಷ್ಟು, ಅಂದರೆ ಒಂದು ಗ್ಲಾಸ್ನಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ನೀರನ್ನು ಸೇರಿಸೋದ್ರಿಂದ ಈರುಳ್ಳಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದು ಗಿರ್ಮಿಟ್ ಮಸಾಲ ತುಂಬ ಸೂಪರಾಗಿ ರೆಡಿ ಆಗುತ್ತೆ. ಟೋಟಲಾಗಿ ನಾನು 150 ml ನೀರನ್ನು ಹಾಕ್ತಾ ಇದ್ದೀನಿ. ನೀರನ್ನು ಹಾಕಿಬಿಟ್ಟು ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಕುಕ್ ಮಾಡ್ತಾ ಇರಬೇಕು, ಹೈ ಫ್ಲೇಮ್ನಲ್ಲಿ ಮಾಡೋದು ಬೇಡ. ಇವಾಗ ನೀರಿಗೆ ಕುದಿ ಬಂದಾಗಿದೆ. ನಾನು ಇದಕ್ಕೆ ಇವಾಗ 2 ಟೇಬಲ್ ಸ್ಪೂನ್ನಷ್ಟು ಸಕ್ಕರೆನ ಹಾಕ್ತಾ ಇದ್ದೀನಿ. ಹುಬ್ಳಿ ಧಾರವಾಡ ಸ್ಟೈಲ್ ಗಿರ್ಮಿಟ್ನಲ್ಲಿ ಸಕ್ಕರೆ ಹಾಕೋದ್ರಿಂದ ಅದಕ್ಕೆ ಬೇರೆಯೇ ಆದ ಟೇಸ್ಟ್ ಬರುತ್ತೆ, ಹಾಗೆಯೇ ಬೇರೆಯೇ ಆದ ಫ್ಲೇವರ್ ಬರುತ್ತೆ. ಭಾಳ ಎಲ್ಲ 2 ಟೇಬಲ್ ಸ್ಪೂನ್ನಷ್ಟು ನಾನು ಇದಕ್ಕೆ ಸಕ್ಕರೆನ ಹಾಕ್ತಾ ಇದ್ದೀನಿ. ಸಕ್ಕರೆನ ಹಾಕಿಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಈಗ ಸಕ್ಕರೆ ಎಲ್ಲ ಕರಗಿ ಸಕ್ಕರೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನಾನು ಇದನ್ನು ಮುಚ್ಚಳದಿಂದ ಮುಚ್ಚಿಬಿಟ್ಟು 10 ನಿಮಿಷದಷ್ಟು ಹೀಗೇ ಮೀಡಿಯಮ್ ಫ್ಲೇಮ್ನಲ್ಲಿ ಇದೇ ರೀತಿಯಾಗಿ ಬೇಯಿಸ್ತಾ ಇರ್ತೀನಿ. ಇದರಿಂದ ಈರುಳ್ಳಿ ತುಂಬ ನೀಟಾಗಿ ಬೆಂದು ಹೋಗುತ್ತೆ, ಹಾಗೆಯೇ ಮಸಾಲ ಒಟ್ಟಿಗೆ ಕಂಬೈನ್ ಆಗಿ ಬರುತ್ತೆ. ನೀವು ನೋಡ್ಬೋದು ಇಷ್ಟು ಸ್ಪೆಷಲ್ ಹಾಗೆಯೇ ಇಷ್ಟು ಸೂಪರ್ ಆದಂಥ ರೆಸಿಪಿನ ನಾನು ತುಂಬಾ ಈಸಿಯಾಗಿ ಹಾಗೆಯೇ ತುಂಬಾ ಪರ್ಫೆಕ್ಟಾಗಿ ನಿಮ್ಮೊಂದಿಗೆ ಹೇಳ್ಕೊತಾ ಇದ್ದೀನಿ. ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲನೇ ಬಾರಿ ಭೇಟಿ ನೀಡ್ತಾ ಇದ್ದರೆ ದಯವಿಟ್ಟು ಕೆಳಗೆ ಕಾಣ್ತಾ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ, ಹಾಗೆಯೇ ಅದರ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಸಹ ಪ್ರೆಸ್ ಮಾಡಿ. ಇದರಿಂದ ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ವೀಡಿಯೋಸ್, ಎಲ್ಲ ಪ್ರೊಫೆಷ್ನಲ್ ವೀಡಿಯೋಸ್ ಹಾಗೆಯೇ ಎಲ್ಲ ಸ್ಪೆಷಲ್ ವೀಡಿಯೋಸ್ ನಿಮಗೆ ಟೈಮ್ ಟು ಟೈಮ್ ತಪ್ಪದೆ ಸಿಗ್ತಾ ಇರುತ್ತೆ.
ಇವಾಗ ಸುಮಾರು 10 ನಿಮಿಷ ಆಗಿದೆ. ನೀವು ನೋಡ್ಬೋದು ತುಂಬಾ ಸೂಪರಾಗಿ ಸಖತ್ತಾಗಿ ಗಿರ್ಮಿಟ್ ಮಸಾಲ ಏನಿದೆ ಅದು ರೆಡಿಯಾಗಿದೆ. ಇದು ಕನ್ಸಿಸ್ಟೆನ್ಸಿ ಈ ರೀತಿಯಾಗಿ ಬಂದರೆ ಸಾಕು. ಇದಕ್ಕಿಂತ ಡ್ರೈ ಆದರೆ ಮಿಕ್ಸ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಬಂದಮೇಲೆ ನಾನು ಸ್ಟೋವನ್ನು ಆಫ್ ಮಾಡ್ತಾಯಿದ್ದೀನಿ. ಸ್ಟೋವನ್ನು ಆಫ್ ಮಾಡಿ ಇದನ್ನು ಹೀಗೆ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಬಿಡೋಣ. ಒಂದು 15ರಿಂದ 20 ನಿಮಿಷದಷ್ಟು ಇದು ತಣ್ಣಗಾದ ಮೇಲೆ ಮುಂದಿನ ಪ್ರೊಸೀಜರ್ ಏನಂತ ನೋಡೋಣ. ಈಗ ಗಿರ್ಮಿಟ್ ಮಾಡೋದಕ್ಕೆ ನಾವು ಗಿರ್ಮಿಟ್ ಮಸಾಲ ಜೊತೆಗೆ ಪುಟಾಣಿ ಪುಡಿಯನ್ನು ಸಹ ಸೇರಿಸ್ತೀವಿ. ಇದನ್ನು ಮಾಡಲಿಕ್ಕೆ ಒಂದು 100 ಗ್ರಾಮ್ನಷ್ಟು ನಾನು ಪುಟಾಣಿನ ತೊಗೊಂಡಿದ್ದೀನಿ, ನಾರ್ಮಲ್ ಹುರ್ಗಡ್ಲೆನ ತೊಗೊಂಡಿದ್ದೀನಿ. ಅದನ್ನು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಸ್ವಲ್ಪ ರಫಾಗಿ ಇದನ್ನು ಪೌಡ್ರ್ ಮಾಡಬೇಕು. ತುಂಬ ನೈಸಾಗಿ ಪೌಡ್ರ್ ಮಾಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ರಫಾಗಿ ಪೌಡ್ರ್ ಮಾಡಿದರೆ ಇದರದ್ದು ಕನ್ಸಿಸ್ಟೆನ್ಸಿ ಅಥವಾ ಇದರ ಟೆಕ್ಸ್ಚರ್ ಏನಿದೆ ತುಂಬ ಚೆನ್ನಾಗಿ ಬರುತ್ತೆ. ಗಿರ್ಮಿಟ್ ಸಹ ತುಂಬ ಉದುರಾಗಿ ರೆಡಿ ಆಗುತ್ತೆ. ನೀವು ನೋಡ್ಬೋದು ನಾನು ತುಂಬ ನೈಸಾಗಿ ಮಾಡಿಲ್ಲ ಇದನ್ನು. ಆಗ ಸ್ವಲ್ಪ ಸಣ್ಣ ಸಣ್ಣ ಚೂರು ಸಹ ಇದೆ ಹುರ್ಗಡ್ಲೆದು. ನೀವು ಸಹ ಇದೇ ರೀತಿಯಾಗಿ ಸ್ವಲ್ಪ ರಫ್ ಆದಂತಹ ಪೌಡ್ರನ್ನ ಮಾಡ್ಕೊಳ್ಳಿ. ಇವಾಗ ನಮ್ಮದು ಗಿರ್ಮಿಟ್ ಮಸಾಲನೂ ರೆಡಿಯಾಗಿದೆ, ಜೊತೆಗೆ ಪುಟಾಣಿ ಪುಡಿನೂ ರೆಡಿ ಇದೆ. ಈಗ ಗಿರ್ಮಿಟನ್ನು ಮಾಡೋದು ಹೇಗಂತ ನೋಡೋಣ. ಮೊದಲಿಗೆ ನಾನು ಬೇಕಾದಷ್ಟು ಮಂಡಕ್ಕಿ ಅಥವಾ ಚುರುಮುರಿಯನ್ನು ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ. ಅದರ ಮೇಲೆ ನಾವು ಏನು ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಎಷ್ಟು ಬೇಕೋ ಅಷ್ಟನ್ನು ಹಾಕ್ತಾಯಿದ್ದೀನಿ. ನೀವು ನೋಡ್ಕೊತ ಮಸಾಲಾನ ಜಾಸ್ತಿ ಅಥವಾ ಕಮ್ಮಿ ಮಾಡ್ಬೋದು. ಸ್ವಲ್ಪ ಸ್ವಲ್ಪನೇ ಸೇರಿಸಿ ಮಿಕ್ಸ್ ಮಾಡಿ ನಿಮಗೆ ಮಸಾಲ ಎಷ್ಟು ಬೇಕಂತ ಗೊತ್ತಾಗುತ್ತೆ. ಮಸಾಲ ಹಾಕಿಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ನಮ್ಮದು ಮಸಾಲ ಕನ್ಸಿಸ್ಟೆನ್ಸಿ ತುಂಬ ಪರ್ಫೆಕ್ಟಾಗಿ ಆಗಿರೋದ್ರಿಂದ ಗಿರ್ಮಿಟ್ ತುಂಬಾ ಈಸಿಯಾಗಿ ಮಿಕ್ಸ್ ಆಗ್ತಾಯಿದೆ. ಈಗ ನೀವು ನೋಡ್ಬೋದು ಸ್ವಲ್ಪ ಕಲರ್ ಇದ್ರದ್ದು ಲೈಟ್ ಇದೆ. ನಾನು ಇದಕ್ಕೆ ಸ್ವಲ್ಪ ಮಸಾಲ ಇನ್ನೂ ಸೇರಿಸ್ಕೊತಾ ಇದ್ದೀನಿ. ಮಸಾಲ ಸೇರಿಸಿ ನಾನು ಇದ್ರ ಮೇಲಿಂದ 1 ಚಮಚದಷ್ಟು ಪುಟಾಣಿ ಪುಡಿನ ಹಾಕ್ತಾಯಿದ್ದೀನಿ. ಇದರಿಂದ ಗಿರ್ಮಿಟ್ ಏನಿದೆ ಅದು ಉದುರಾಗಿ ರೆಡಿ ಆಗುತ್ತೆ. ಪುಟಾಣಿ ಪುಡಿ ಹಾಕಿದ ಮೇಲೆ ನಾನು ಒಂದು 2 ಟೇಬಲ್ ಸ್ಪೂನ್ನಷ್ಟು ಸಣ್ಣಗೆ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಗಿರ್ಮಿಟ್ ತಿನ್ಬೇಕಾದ್ರೆ ಮಧ್ಯ ಮಧ್ಯ ಟೊಮೆಟೊ ಪೀಸ್ ಸಿಕ್ಕಿದರೆ ತುಂಬ ಮಜಾ ಬರುತ್ತೆ ತಿನ್ನಲಿಕ್ಕೆ. ಪುಟಾಣಿ ಪುಡಿ ಎಲ್ಲ ಹಾಕಿ ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ಮಿಕ್ಸ್ ಮಾಡ್ತಾ ಮಾಡ್ತಾ ಮಸಾಲ ಇನ್ನೂ ಬೇಕಿದ್ರೆ ನೀವು ಇದಕ್ಕೆ ಸೇರಿಸ್ಕೋಬೋದು. ಈಗ ನೀವು ನೋಡ್ಬೋದು ಸೂಪರಾದಂಥ ಹುಬ್ಳಿ ಧಾರವಾಡ ಶೈಲಿಯ ಗಿರ್ಮಿಟ್ ತಿನ್ನೋದಕ್ಕೆ ರೆಡಿಯಾಗಿದೆ. ಇವಾಗ ಪ್ಲೇಟಿಂಗ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಒಂದು ಪ್ಲೇಟ್ಗೆ ನಾನು ಗಿರ್ಮಿಟ್ನ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಇವಾಗ ಮೇಲಿಂದ ಕಟ್ ಮಾಡಿಕೊಂಡಿರುವಂತಹ ಈರುಳ್ಳಿನ ಸಹ ಹಾಕ್ತಾ ಇದ್ದೀನಿ. ಹಾಗೆಯೇ ಜೊತೆಗೆ ಮೇಲಿಂದ ಮಿಕ್ಸ್ಚರ್ ಅಥವಾ ಖಾರ ಅಥವಾ ನೀವು ಬೇಕಾದರೆ ಸೇವು ಸಹ ಇದಕ್ಕೆ ಹಾಕ್ಕೋಬೋದು. ಈಗ ಹುಬ್ಳಿ ಧಾರವಾಡ ಶೈಲಿಯ ಸೂಪರಾದಂತಹ ಟೇಸ್ಟಿಯಾದಂತಹ ಈಸಿಯಾದಂತಹ ಗಿರ್ಮಿಟ್ ತಿನ್ನೋದಕ್ಕೆ ರೆಡಿಯಾಗಿದೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಕೆಳಗೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಜೊತೆಗೆ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ, ಜೊತೆಗೇ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಇದೇ ರೀತಿಯ ಈಸಿ ಹಾಗೆಯೇ ಸೂಪರ್ ಆದಂಥ ರೆಸಿಪಿಯನ್ನು ತಗೊಂಡು ನಾನು ನಿಮ್ಮ ಮುಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೆ ತಿಂತಾ ಇರಿ, ತಿನ್ನಿಸ್ತಾ ಇರಿ, ಖುಷಿಯಾಗಿರಿ.